ಹಾಯ್ ಹಲೋ ಫ್ರೆಂಡ್ಸ್, ಅನ್ನೋ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬೇವು ಬೆಲ್ಲದ ಪಾನಕ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಬೇಕಾಗಿರೋದು ಕಲ್ಲಂಗಡಿ, ಕರ್ಬೂಜ, ಬನಾನಾ, ಒಂದು ಬಟ್ಲ ಬೆಲ್ಲ ಹೆರ್ಜಿ ತೊಗೊಂಡಿನಿ. ಡ್ರೈ ಫ್ರೂಟ್ಸ್ ಮಿಕ್ಸ್ ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ಮಾವಿನಕಾಯಿ, ಒಂದು ಜವಾರಿ ಮಾವಿನಕಾಯಿ, ಒಂದು ಗೋಯದ ಮಾವಿನಕಾಯಿ ಸಿಹಿ ಐತಿ, ಒಂದು ಭಾಳ ಹುಳಿ ಐತ್ರಿ. ಮತ್ತು ದಳಂಬ್ರಿ ಚಿಕ್ಕು 2, ದ್ರಾಕ್ಷಿ, ಒಂದು ಕಲ್ಲಂಗಡಿ ಮತ್ತು ಪುಟಾಣಿ ಒಂದು ಬಟ್ಲ, ಒಂದು ಅರ್ಧ ಸ್ಪೂನ್ ಗಸಗಸಿ, ಪಿಂಕ್ ಸಾಲ್ಟ್ ಅಂದ್ರೆ ಕೆಂಪು ಉಪ್ಪು ರೀ, ಮತ್ತು ಕಲ್ಲಂಗಡಿ ಎಣ್ಣೆ ಹೆಚ್ಚಿ ಅರ್ಧ ತೊಗೊಳೋಣ್ರಿ. ಸ್ವಲ್ಪ ಸಣ್ಣದ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಸಿಪ್ಪಿ ತಕ್ಕೋಬೇಕ್ರಿ. ನೀವು ಹೆರಜಿನ ಹಾಕ್ಕೋಬೋದು, ನಾ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನಿಮಗೆ ಯಾವ ಥರ ಅನುಕೂಲ ಐತೆ ಆ ಥರ ಹಾಕ್ಕೋರಿ. ನಾ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನಿಮ್ಮ ಮನೆಯೊಳಗೆ ಯಾವ ಹಣ್ಣು ಇರ್ತಾವೆ ಎಲ್ಲ ಹಾಕ್ಕೋಬೋದು ರೀ. ಇದು ಹಾಕ್ಬೇಕಂತೇನಿಲ್ಲ. ಯಾವುದು ಫ್ರೂಟ್ಸ್ ಐತಿ ಅವೈಲೇಬಲ್ ಐತಿ ಅದು ಹಾಕೋರಿ. ನಾ ಇವತ್ತು ಕಲ್ಲಂಗಡಿ ತೊಗೊಂಡು ಹೆಚ್ಕೊಳ್ಳೋದು. ಒಂದು ಅರ್ಧ ಕರ್ಬೂಜ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕ್ರಿ. ನಾಲ್ಕು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ರೀ, ಇದು ಸಣ್ಣದು ಸಿಗ್ತೈತಿ. ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು ಸಿಪ್ಪೆ ಸುಲಿದು. ಈಗ ಮಾವಿನಕಾಯಿ ಕಟ್ ಮಾಡಿ ಅರ್ಧ ತೊಗೊಳೋಣ್ರಿ. ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕ್ರಿ. ಈಗ ಇದು ಗೋವಿಂದ ಮಾವಿನಕಾಯಿ ರೀ, ಇದು ಭಾಳ ಸಿಹಿ ಇರ್ತೈತಿ. ಇದನ್ನು ಅರ್ಧ ಹಾಕ್ಕೊಳ್ಳೋಣ್ರಿ. ಇದನ್ನು ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೋಬೇಕ್ರಿ. ಈಗ ದಳಂಬ್ರಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ತೊಗೋಬೇಕ್ರಿ, ಸಿಪ್ಪಿ ತೆಗೆದು. ಈಗ ಚಿಕ್ಕವನ್ನು ಎರಡು ತೊಗೊಳೋಣ್ರಿ. ಅವನು ಬೀಜ ತೆಗೆದು ಸಣ್ಣ ಪೀಸ್ ಕಟ್ ಮಾಡ್ಕೊಂಡ್ರಿ, ಸಿಪ್ಪಿ ಎಲ್ಲ ತೆಗೆದು. ಈಗ ದ್ರಾಕ್ಷಿನೂ ಕಟ್ ಮಾಡಿ ತೊಗೊಳೋಣ್ರಿ ಸಣ್ಣಗೆ. ಈಗ ಪೈನಾಪಲ್ ಕಟ್ ಮಾಡಿ ಒಂದು ಅರ್ಧ ಪೀಸ್ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕ್ರಿ. ಈಗ ಬೇವಿಂದು ಹೂವು ಸಪ್ರೇಟಾಗಿ ಬಿಡಿಸ್ಕೋಬೇಕ್ರಿ. ಇದನ್ನು ಎಲ್ಲಿನ ಹಾಕ್ಕೋಬೋದು, ಭಾಳ ಕೈ ಆಗ್ತೈತಂದ್ರೆ ನಾನು ಬರೀ ಹೂವು ತೊಗೊಳತ್ತೀನಿ ರೀ. ಈಗ ಬೆಲ್ಲ ಕೋಲ್ಡ್ ನೀರು ಹಾಕಿ ಇದನ್ನು ಕರಗಿಸ್ಕೋಬೇಕ್ರಿ. ಅಂದ್ರೆ ಕಸರು ಏನಾರ ಇದ್ರೆ ಸೋಸ್ಕೋಬೇಕಾಗ್ತೈತಿ. ಅದಕ್ಕೆ ನಾ ಕೋಲ್ಡ್ ನೀರು ಹಾಕಿ ಅದನ್ನು ಕರಗಿಸ್ಕೊಳಕ್ಕೆ ಇಡ್ತೀನಿ ರೀ.
ಈಗ ಡ್ರೈ ಫ್ರೂಟ್ಸು ಕುಟ್ಟಿ ಹಾಕ್ಕೊಳತ್ತೀನಿ ರೀ. ಮಿಕ್ಸಿನ ಪೌಡ್ರ್ ಮಾಡ್ಬೋದು, ನಾನು ಕುಟ್ಟಿ ಹಾಕ್ಕೊಳತ್ತೀನಿ. ಹುಂಚೆಹಣ್ಣದ್ದು ಏನು ನೆನಿಟ್ಕೊಂಡಿದ್ವಲ್ಲ ರೀ, ಅದನ್ನು ಸೋಸ್ಕೊಂಬಿಡೋಣ್ರಿ. ಈಗ ಬೆಲ್ಲ ಕರಗಿಸಿ ಇಟ್ಟಿದ್ವಲ್ಲ ರೀ, ಕರಗೈತಿ. ಇದನ್ನು ಸೋಸ್ಕೊಂಬಿಡೋಣ್ರಿ. ಈಗ ಪುಟಾಣಿ ಪೌಡ್ರ್ ಒಂದು 3 ಸ್ಪೂನ್ ಹಾಕ್ಕೊಳ್ಳೋಣ್ರಿ. ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು. ಈಗ ಡ್ರೈ ಫ್ರೂಟ್ಸ್ ಕಟ್ ಮಾಡಿಟ್ಕೊಂಡು ಕುಟ್ಟಿಟ್ಕೊಂಡಿವಲ್ರಿ, ಇದನ್ನು ಹಾಕ್ಕೊಂಬಿಡೋಣ್ರಿ. ಕಲ್ಸಕ್ರಿ 1.5 ಸ್ಪೂನ್ ಅಥವಾ 2 ಸ್ಪೂನ್ ಕಲ್ಸಕ್ರಿ ಹಾಕ್ಕೋರಿ. ನಾವು 1.5 ಸ್ಪೂನ್ ಹಾಕ್ಕೊಂಡೇನಿ ರೀ. ಕಟ್ ಮಾಡಿ ಇಟ್ಕೊಂಡು ಕಲ್ಲಂಗಡಿಯನ್ನು ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ನೀಟಾಗಿ. ಈಗ ಕರ್ಬೂಜನ್ನು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ದಳ್ಳಂಬ್ರಿ ಹಾಕ್ಕೊಳತ್ತೀನಿ ರೀ. ದ್ರಾಕ್ಷಿ ಕಟ್ ಮಾಡ್ಕೊಂಡೇವಲ್ರಿ, ಅದನ್ನು ಹಾಕ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಚಿಕ್ಕುನು ಕಟ್ ಮಾಡಿ ಹಾಕ್ಕೊಂಡಿವ್ರಿ. ಪೈನಾಪಲ್, ಮಾವಿನಕಾಯಿ ರೀ. ಇದು ಸಣ್ಣದು ಒಂದು ಹುಳಿ ಮಾವಿನಕಾಯಿ, ಒಂದು ಗೋಯ್ದ ಮಾವಿನಕಾಯಿ ಅಂದಿದ್ನಲ್ಲ, 2 ಬಟ್ಲದವು. ಈಗ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಾಗೆಲ್ಲ. ಈಗ ಪಿಂಕ್ ಸಾಲ್ಟು 1.5 ಸ್ಪೂನ್ ಹಾಕ್ಕೊಂಡೇನಿ ರೀ. ಈಗ ಬೇವಿಂದು ಹೂವು ಹಾಕ್ಕೊಳ್ಳೋಣ್ರಿ. ಅದು ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಾಗಿ. ಈಗ ನೀರು ಹಾಕ್ಕೊಳ್ಳೋಣ್ರಿ. ನಿಮಗೆ ಎಷ್ಟು ನೀರು ಬೇಕಾಗ್ತೈತೆ ಅಷ್ಟು ಹಾಕ್ಕೊರಿ. ನಾನು 1.5 ಲೀಟ್ರ್ ಅಷ್ಟು ನೀರಿಂದ ಪಾನಕ ಮಾಡ್ಕೊಂಡೀನಿ, ಅದಕ್ಕೆ ಕೋಲ್ಡ್ ನೀರು ಹಾಕ್ಕೊಳತ್ತೀನಿ ರೀ. ಈಗ ರೆಡಿಯಾಗಿದ್ದು ಪಾನಕ ಸರ್ವ್ ಮಾಡೋಂಬರ್ರಿ ಗ್ಲಾಸಿಗೆ. ಈ ಬೇವು ಬೆಲ್ಲದ ಪಾನಕ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.